ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ನನ್ನ ಮಾತುಕತೆಯಲ್ಲಿ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಈ ಚಳುವಳಿಗಳು ಅಭಿಯಾನಗಳಿಗೆ ಅದರದ್ದೇ ಆದಂಥ ಒಂದು ವಿಶಿಷ್ಟವಾಗಿರುವಂತಹ ಒಂದು ಚರಿತ್ರೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲ ಈ ಮಲೆನಾಡು ಕರಾವಳಿ ಭಾಗದವರು. ನಮ್ಮ ರೈತ ಹೋರಾಟದ ಬಗ್ಗೆ ಹಲವಾರು ಸಾರಿ ನಾವು ಮಾತನಾಡಿದ್ವಿ. ಆಮೇಲೆ ಇಲ್ಲಿಯ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೂಡ ನಾವು ಭಾಳಷ್ಟನ್ನು ಮಾತಾಡಲಿಕ್ಕೆ ಇದೆ. ಹಾಗೆಯೇ ನಮ್ಮ ಜಿಲ್ಲೆ ಸೇರಿಕೊಂಡಂತೆ ಕರ್ನಾಟಕದಲ್ಲಾಗಿರುವಂತಹ ರೈತ ಚಳುವಳಿಗಳು, ಈ ನರಗುಂದ, ನವಲಗುಂದ, ಬಂಡಾಯ, ಈ ಥರ ಈ ಚಳುವಳಿಗಳಿಗೆ ಒಂದು ವಿಶಿಷ್ಟವಾದಂತಹ ಚರಿತ್ರೆ ಇರೋದು. ಜೊತೆಗೆ ಈ ಚಳುವಳಿಗಳು ರಾಜಕೀಯ ವಾತಾವರಣವನ್ನು, ಒಂದು ರಾಜಕೀಯ ಪರಿಸ್ಥಿತಿಯನ್ನು ಬದಲಾಯಿಸಿರೋದಕ್ಕೆ ಕೂಡ ಭಾಳಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ನೋಡಿರ್ಬೋದು. ಇವತ್ತು ನಾವು ಸಾಂಕೇತಿಕವಾಗಿ ಜಿರ್ಲೆ ಪಾರ್ಟಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಅಭಿಯಾನವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಅದ್ಭುತವಾದಂತಹ ಬೆಂಬಲ ಸಿಕ್ಕಿದೆ. ಹಾಗೆಯೇ ಇಂತಹ ಒಂದು ಅಭಿಯಾನವನ್ನು ಯಶಸ್ವಿ ಆಗಬಾರ್ದು ಅಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಭಾರತದ ಒಂದು ದೇಶದ್ರೋಹಿ ಪರಿವಾರ ಯಾವಾಗಲೂ ಕೂಡ ರೈತರ ಚಳವಳಿ ಪರವಾಗಿ ನಿಂತಿಲ್ಲ, ಯುವಜನರ ಚಳವಳಿ ಪರವಾಗಿ ನಿಂತಿಲ್ಲ, ಜನಸಾಮಾನ್ಯರ ಪರವಾಗಿ ನಿಂತಿಲ್ಲ. ಎಂದೂ ಕೂಡ ಅವರಿಗೆ ಈ ದೇಶದ ಪ್ರಜೆಗಳು, ಜನರು, ಜನಸಾಮಾನ್ಯರು, ಬಡವರು, ಕಾರ್ಮಿಕರು, ದುರ್ಬಲ ವರ್ಗದವರು, ಇಲ್ಲಿಯ ರೈತ ಸಮೂಹ, ಇವರು ಯಾರೂ ಬೇಕಾಗಿಲ್ಲ. ಇವರಿಗೆ ಬೇರೆ ದೇವರು ಧರ್ಮ ಬೇಕು. ಬಟ್ ದೇವರು ಧರ್ಮವನ್ನು ತಿರಸ್ಕರಿಸ್ತಾ ಇಲ್ಲಿ ಚಳುವಳಿಗಳು ಹುಟ್ಟುಕೊಂಡಿರುವಂತಹ ಏನೋ ಒಂದು ಬ್ಯೂಟಿ ಇದೆಯಲ್ಲ, ಸೌಂದರ್ಯ ಇದೆಯಲ್ಲ, ಅದನ್ನು ನಿಮಗೆ ಮರೆಮಾಚಲಿಕ್ಕೆ ಸಾಧ್ಯವ? ನಾವೆಲ್ಲ ಇವತ್ತು ಧಾರ್ಮಿಕ ಪ್ರವಾಸೋದ್ಯಮ, ಧಾರ್ಮಿಕ ವ್ಯಾಪಾರ, ಇವುಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾವಿರುವಂತಹ ಜಾಗದಲ್ಲಿ ಒಂದೆರಡು ದೇವಸ್ಥಾನಗಳನ್ನು ನಾನು ನಿಮ್ಗೆ ಉಲ್ಲೇಖಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಟಗಿಯಲ್ಲಿ ರಾಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಪ್ರವೇಶಕ್ಕೆ ಜನಸಾಮಾನ್ಯರು ಹೋರಾಟವನ್ನು ಮಾಡಿ ಆ ದೇವಸ್ಥಾನವನ್ನು ಪ್ರವೇಶಿಸ್ತಾರೆ. ಆ ದೇವಸ್ಥಾನವನ್ನು ಪ್ರವೇಶಕ್ಕೆ ಮಾಡಿರುವಂತಹ ಒಂದು ಚಳುವಳಿ ಏನಿದೆಯಲ್ಲ, ಅದು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತ ಆಗಿರುವಂಥದ್ದು. ಆದರೆ ಇವತ್ತು ಕೂಡ ಅಲ್ಲಿ ಪಂಕ್ತಿ ಭೋಜನವನ್ನು ಮಾಡಲಿಕ್ಕೆ ಆಗ್ತಾ ಇದೆ, ಜಾತೀಯತೆಯನ್ನು ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಅದೇನೋ ದಿವ್ಯಾಷ್ಟಬಂಧ ಅಂತ ಹೇಳ್ಕೊಂಡು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಅನ್ಯ ಜಾತಿಯವರನ್ನ ಒಳಗಡೆ ಸೇರಿಸ್ಕೊಳ್ಳಲ್ಲ. ಒಂದೇ ಜಾತಿಯ, ಇದು ಸಾರ್ವಜನಿಕ ದೇವಸ್ಥಾನ, ಸಾರ್ವಜನಿಕರೆಲ್ಲರೂ ಹೋಗ್ತಾ ಇರುವಂತಹ ರಾಮೇಶ್ವರ ದೇವಸ್ಥಾನ. ರಾಮೇಶ್ವರ ಅಂತಂದರೆ ಈಶ್ವರ ದೇವಸ್ಥಾನ. ಇಲ್ಲಿ ಇರುವಂತಹ ಒಂದು ಕುಟಿಲ ಗುಂಪು ಬೇರೆಯವ್ರನ್ನೆಲ್ಲ ಹೊರಗಿಟ್ಟು ತಮ್ಮ ಮುಗಿನ ನೇರಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಿ ಅದಕ್ಕೆ ದಿವ್ಯಾಷ್ಟಬಂಧ ಅನ್ನುವಂಥ ಹೆಸರನ್ನು ಇಡ್ತಾರೆ. ಈ ದಿವ್ಯಾಷ್ಟಬಂಧ ಕಾರ್ಯಕ್ರಮದ ಕೆಲವು ಅಚಾತುರ್ಯಗಳ ಕುರಿತು ಶಾಸಕರು ನೇರವಾಗಿ ವಿರೋಧ ಮಾಡಿದರು ಅನ್ನುವಂಥ ಮಾಹಿತಿ ನಮಗಿದೆ. ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಅಲ್ಲಿಯ ಹಲವಾರು ಅವ್ಯವಹಾರಗಳಿದೆಯಲ್ಲ, ಅವನ್ನೆಲ್ಲ ಹೊರಗೆ ಬರಲಿಕ್ಕೆ ಕೊಡಬಾರ್ದು ಅಂತ ಹೇಳ್ಕೊಂಡು ಅಲ್ಲಿ ಮಾಧ್ಯಮಗಳನ್ನು ಬಳಸ್ಕೊಳ್ಳುವಂಥದ್ದು, ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ಕೊಳ್ಳುವಂಥದ್ದು, ಬೇರೆ ಬೇರೆ ಈ ಪರಿವಾರದ ಸುಳ್ಳುಗಳನ್ನು ನಂಬಿಕೊಂಡು ಅವ್ರ ಜೊತೆಗೆ ತಿರುಗಾಡ್ತಾ ಇರುವಂತಹ ಈ ಶೂದ್ರರೇನಿದ್ದಾರಲ್ಲ, ಮೂರ್ಖರು, ಯಾರಿಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಈ ದೇವಸ್ಥಾನಗಳನ್ನು, ದೇವರನ್ನು, ಬ್ರಾಹ್ಮಣ ಜನತಾ ಪಕ್ಷ ಅಂತ ಇದೆ, ಆ ಪಕ್ಷವನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಯಾರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೋ ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರುವಂತಹ ನಾಲಾಯಕ್ ಶೂದ್ರಗಳು ಆ ಪರಿವಾರದ ಜೊತೆಗೆ ಗುರುತಿಸ್ಕೊಳ್ತಾರೆ. ಅಂಥವ್ರದ್ದೆಲ್ಲ ಈ ಕಾರ್ಯಕ್ರಮಕ್ಕೆ ಬೆಂಬಲ ಇರ್ತದೆ. ಇದನ್ನು ನಾನು ಸಾಂಕೇತಿಕವಾಗಿ ಹೇಳಿದೆ. ನೀವು ಇತ್ತೀಚೆಗೆ ನೋಡಿದ್ರಿ, ನಮ್ಮಲ್ಲಿ ಭುವನಗಿರಿ ಅಂತ ಒಂದು ದೇವಸ್ಥಾನ ಇದೆ. ವಾಸ್ತವವಾಗಿ ಅದನ್ನು ಕನ್ನಡದ ಭುವನೇಶ್ವರಿ ದೇವಸ್ಥಾನ ಅದು ಇದು ಅಂತ ಹೇಳ್ತಾರೆ. ಆದರೆ ಅವರ ಮೂಲ ದಾಖಲೆಗಳನ್ನು ಹುಡುಕಾಡಿದರೆ ಭುವನೇಶ್ವರಿ ದೇವಸ್ಥಾನ ಯಾವಾಗಾಯಿತು ಅನ್ನೋದ್ರ ಬಗ್ಗೆ ದಾಖಲೆಗಳಿದ್ದಾವೆ. ನಾನು ಅಲ್ಲಿ ಒಂದು ಪರಿವಾರದ ಒಂದು ಟ್ರೈನಿಂಗ್ ನಡೀತಂತೆ. ಅದು ಯಾರಿಗೆ? ಸಣ್ಣ ಮಕ್ಕಳಿಗೆ, ಹೈಸ್ಕೂಲ್ಗಳಿಗೆ. ವಾಸ್ತವವಾಗಿ ಭಾರತದಲ್ಲಿ ಯಾವುದೇ ಒಂದು ಸಂಸ್ಥೆ 18 ವರ್ಷಕ್ಕಿಂತ ಒಳಪಟ್ಟ ವಿದ್ಯಾರ್ಥಿಗಳನ್ನು ಸದಸ್ಯರನ್ನಾಗಿ ತಗೊಳ್ಬಾರ್ದು. ಆ ಥರ ಕಾನೂನಿದೆ. ಈ ಕಾನೂನಿಗೆ ವಿರುದ್ಧ ಆಗಿರುವಂಥ ಒಂದು ಪರಿವಾರ ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದು ಶಿಬಿರವನ್ನು ಮಾಡುತ್ತೆ. ಆ ಶಿಬಿರದಲ್ಲಿ ಶಾಲಾ ಶಿಕ್ಷಕರು, ಆನಂತರ ಭಾಳ ಜನಸಾಮಾನ್ಯರು, ಮುಗಿದ್ರು ಎಲ್ಲವರನ್ನು ಸೇರಿಕೊಂಡು ತರಬೇತಿಯನ್ನು ಕೊಡ್ತಾರೆ. ಅರೆ, ನೀವು ಯಾವ ಕಾಲದಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೀರಿ? BJP ಕಾಲದಲ್ಲೋ
ಅಥವಾ ಈ ಪರಿವಾರದ ಆಡಳಿತ ಇರುವಂತಹ ಯಾವುದೋ ಒಂದು ರಾಜ್ಯದಲ್ಲಿ ಅಂಥದ್ದನ್ನೆಲ್ಲ ಮಾಡಿದರೆ ಯಾರೂ ಕೇಳಲಿಕ್ಕಿಲ್ಲ. ಬಟ್ ಇದು ಪ್ರಜಾಪ್ರಭುತ್ವ. ಇಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನೀವಲ್ಲೊಂದು ಶಿಬಿರವನ್ನು ಯಾವುದೇ ಅನುಮತಿ ಪಡೆಯದೆ, ಸ್ಥಳೀಯರದ್ದಾಗಲಿ ಪೊಲೀಸರದ್ದಾಗಲಿ ಮತ್ತಿತರ ಯಾವುದೇ ಅನುಮತಿಯನ್ನು ಪಡೆದೇ ಒಂದು ಶಿಬಿರವನ್ನು ನಡೆಸ್ತಾರೆ. ಅಲ್ಲಿ ಸರ್ಕಾರಿ ನೌಕರರಿಗೆ ಟ್ರೈನಿಂಗು, ಆಮೇಲೆ ಏನು ಸಂಪನ್ಮೂಲ ವ್ಯಕ್ತಿಗಳು ಇವರೆಲ್ಲ ಸರ್ಕಾರಿ ನೌಕರರಾಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಕುಳಿತಿರುವಂತಹ ಜಿಲ್ಲಾಡಳಿತ ಅಂಥವರ ಮೇಲೆ ಕ್ರಮ ಕೈಗೊಳ್ಳೋದ್ರ ಬದಲು ಈಗ ಯಾರು ಸತ್ಯವನ್ನು ಹೇಳ್ತಾರೆ ಅವ್ರ ವಿರುದ್ಧ ಕೆಲಸ ಮಾಡುತ್ತೆ ಅಂತಂದರೆ ನಾವು ಎಲ್ಲಿದ್ದೀವಿ? ಇದು ಕರ್ನಾಟಕದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವ್ರ ಗಮನಕ್ಕಿದೆಯಾ? ಇವತ್ತು ಇಂಥ ಎಲ್ಲ ಚಾತುರ್ಯವನ್ನು ವಿರೋಧಿಸ್ತಾ ಇರುವಂಥ ಹರಿಪ್ರಸಾದ್ ಸರ್ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ಅವರಂಥ ಮಹನೀಯರ ಗಮನಕ್ಕಿದೆಯಾ? ಇಂಥದ್ದನ್ನೆಲ್ಲ ನಡೆಸ್ತಾ ಮಾಡ್ತಾ ಇರುವಂಥ ಹುನ್ನಾರ ಏನಿದೆ ಅಂತಂದರೆ, ಇಲ್ಲಿ ನಾನು ಹಲವಾರು ಸಾರಿ ಹೇಳಿದ್ದೀನಿ, ನಿಮ್ಮ ಯಾವ ಲಾಗಾಯತ್ತಿನ ಒಂದು ಯಜಮಾನಿಕೆ ಇದೆ, ದೇವರು ಧರ್ಮ ಪರಿವಾರದ ಹೆಸರಿನಲ್ಲಿ ನೀವು ಮಾಡ್ತಾ ಇರುವಂಥ ಶೋಷಣೆ ಇದೆ. ಇದನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಮತ್ತು ಇದರ ವಿರುದ್ಧ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಮುದಾಯವನ್ನು ಅದರಲ್ಲೂ ವಿದ್ಯಾರ್ಥಿ ಸಮುದಾಯವನ್ನು ತಯಾರು ಮಾಡುವಂತಹ ಕಾರಣಕ್ಕೆ ನೀವು ಮಾಡ್ತಾ ಇರುವಂತಹ ಈ ಕುಟಿಲತೆಗಳಿದೆಯಲ್ಲ, ಇದನ್ನು BJP ಸರ್ಕಾರದ ಅವಧಿಯಲ್ಲಿ ಮಾಡಿದರೆ ಜನ ಸಹಿಸ್ಕೋಬೋದು, ಅನಿವಾರ್ಯ. ಯಾಕಂದರೆ ಆ ಪಕ್ಷದ ನೀತಿ ಅವ್ರಿಗಿರುವಂತಹ ಏನು ಕಮಿಟ್ಮೆಂಟ್ಗಳು ಅವೆಲ್ಲ ಅದಕ್ಕೆ ಪೂರಕವಾಗಿದ್ದಾವೆ. ಅವರು ಯಾವತ್ತೂ ಜನಸಾಮಾನ್ಯರ ಪರವಾಗಿ ಮಾತಾಡಿಲ್ಲ. ಶೋಷಣೆ ಯಾರು ಮಾಡ್ತಾರೆ ಅವ್ರ ಪರವಾಗಿ ಬಲವಾಗಿ ನಿಂತಿರುವಂಥ ಪಕ್ಷ ಪರಿವಾರ ಏನಾದರೂ ಇದ್ದರೆ ಅದು ನಾನು ಈ ಹಿಂದೆ ಹೇಳಿರುವಂಥ ಈ ಪಕ್ಷ ಮತ್ತು ಪರಿವಾರಗಳು. ಸೊ ಇವರನ್ನು ಆಡಳಿತದಿಂದ ದೂರ ಇಟ್ಟು ಇವರನ್ನು ಧಿಕ್ಕರಿಸಿರುವಂಥ ಜನರ ಮಧ್ಯದಲ್ಲಿ ನೀವು ಪರಿವಾರದ ಶಿಬಿರವನ್ನು ನಡೆಸ್ತೀರ. ಯಾವುದು ಕಾನೂನು ಇಲ್ಲದೆ, ಯಾವುದು ಅನುಮತಿ ಇಲ್ಲದೆ, ಯಾವುದೇ ಕಾನೂನಿಗೆ ಮನ್ನಣೆ ಇಲ್ಲದೆ ಮಾಡ್ತಾ ಇದ್ದೀರಲ್ಲ. ಇದನ್ನೆಲ್ಲ ಯಾಕೆ ನಾವು ಹೇಳಬೇಕಾಗ್ತದೆ ಅಂತಂದರೆ, ಇದೇ ಭಾರತದಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರುದ್ಧ ಒಂದು ದೊಡ್ಡ ಚಳುವಳಿಯನ್ನು ಮಾಡ್ತಾರೆ. ಅದೇ ಥರ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಭಾರತೀಯ ಸಂವಿಧಾನವನ್ನು ಕೊಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ಹೀಗೆ ದೊಡ್ಡವರ ಹೆಸರು ಇವತ್ತು ಚರಿತ್ರೆ ಇತಿಹಾಸದಲ್ಲಿ ದಾಖಲಾಗಿರ್ಬೋದು. ಆದರೆ ಇಡೀ ಭಾರತದುದ್ದಕ್ಕೂ ಬೇರೆ ಬೇರೆ ಮೂಲೆಗಳಲ್ಲಿ ಭಾಳಷ್ಟು ಜನರು ಇಂತಹ ಅವ್ಯವಸ್ಥೆಗಳ ವಿರುದ್ಧ, ಶೋಷಣೆಯ ವಿರುದ್ಧ, ಇಂತಹ ಒಂದು ಧಾರ್ಮಿಕ ನಾಟಕದ ಸಮಾಜ ವಿರೋಧಿ ಚಟುವಟಿಕೆಯ ವಿರುದ್ಧ ಬಹಳ ಜನ ಹೋರಾಟಗಾರರು ಕೆಲಸ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಇದಂತಹ ಒಂದು ಚರಿತ್ರೆಯನ್ನೆಲ್ಲ ನಾವಿಟ್ಟುಕೊಂಡು ನಾವು ಅವಲೋಕನ ಮಾಡಬೇಕಾದ್ರೆ ಇವತ್ತು ಭಾರತದಲ್ಲೇನು ಜಿರ್ಲೆ ಜನತಾ ಪಕ್ಷ ಅಂತ ಹೇಳ್ಕೊಂಡು ಪ್ರಾರಂಭ ಆಗಿರುವಂತಹ ಒಂದು ಅಭಿಯಾನಕ್ಕೆ ಅಭೂತಪೂರ್ವವಾದಂಥ ಏನೊಂದು ಸ್ವಾಗತ ಸಿಗ್ತಾ ಇದೆ. ಅದು ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದು. ಯಾಕಂದರೆ ಸಾಮಾನ್ಯರ ಅಸಮಾಧಾನ ಏನಿದೆ, ಜನಸಾಮಾನ್ಯರ ಬೇಸರ ಏನಿದೆ, ಅದನ್ನು ಹೊರಗೆ ಹಾಕಲಿಕ್ಕೆ ಒಂದು ವೇದಿಕೆ ಬೇಕು. ಒಬ್ಬ ನ್ಯಾಯಮೂರ್ತಿ ಈ ನಿರುದ್ಯೋಗಿಗಳನ್ನು, ಶಿಕ್ಷಿತ ನಿರುದ್ಯೋಗಿಗಳನ್ನು, ಪದವೀಧರ ನಿರುದ್ಯೋಗಿಗಳನ್ನು ಜಿರಲೆಗಳು ಅಂತ ಒಂದು ಉಪಮೆಯನ್ನು ಕೊಟ್ಟಾಗ ಅದು ಸಹಜವಾಗಿ ಇರ್ಬೋದು, ಉದ್ದೇಶಪೂರ್ವಕ ಅಂತ ನಾವೇನು ಹೇಳೋದಿಲ್ಲ. ಆದರೆ ಅದಕ್ಕೆ ಪ್ರತಿಯಾಗಿ ಒಂದು ಚಳವಳಿ ಪ್ರಾರಂಭ ಆಗುತ್ತಲ್ಲ, ಆ ಚಳವಳಿಯ ಹಿಂದೆ ಬಹಳ ಜನರ ಬೇಸರ ಇದೆ, ಭಾಳ ಜನರ ನೋವಿದೆ, ಬಹಳ ಜನರಿಗೆ ತೊಂದರೆ ಇರುತ್ತೆ. ಇಂಥದ್ದೇ ಒಂದು ಇಮ್ಮಿಡಿಯೇಟು ಭಾಳ ತಕ್ಷಣದ ಪ್ರತಿಕ್ರಿಯೆಯಾಗಿ ಬಂದಂಥ ಅಣ್ಣಾ ಹಜಾರಿಯವರ ಭ್ರಷ್ಟಾಚಾರ ವಿರೋಧಿ ಅಭಿಯಾನ ಏನಿದೆ, ಅದರಿಂದ ಆಪ್ ಪಾರ್ಟಿ ಪ್ರಾರಂಭ ಆಯಿತು. ಈ ಆಮ್ ಆದ್ಮಿ ಪಾರ್ಟಿ ಪ್ರಾರಂಭ ಆಗಿರೋ ಉದ್ದೇಶ ಮತ್ತು ಅವ್ರು ಮಾಡ್ತಾ ಇರುವಂಥ ಕೆಲಸಗಳನ್ನೆಲ್ಲ ನೋಡಿದಾಗ ಅದು ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಭಾರತದ ಜನಸಾಮಾನ್ಯರಿಗೆ, ಭಾರತದ ಮೂಲ ನಿವಾಸಿ ಬಹುಸಂಖ್ಯಾತರಿಗೆ ಬಹಳ ಅಗತ್ಯ ಆಗಿರುವಂತಹ ಏನು ಕೆಲಸ ಇದೆ ಅದನ್ನು ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇತ್ತು. ಆದರೆ ಆಮ್ ಆದ್ಮಿ ಪಾರ್ಟಿಯನ್ನು ಯಾರು ಟಾರ್ಗೆಟ್ ಮಾಡಿದರು, ಯಾಕೆ ಟಾರ್ಗೆಟ್ ಮಾಡಿದರು? ಇವತ್ತು ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಅಥವಾ ನಮ್ಮ ತಮಿಳ್ನಾಡಿನಲ್ಲಿ ಅವ್ರದ್ದು ಕೂಡ ಒಂದು ಅಭಿಯಾನ, ಅಲ್ಲಿ ಸಿಕ್ಕಿರುವಂತಹ ವಿಜಯ್ ಅವರಿಗೆ ಸಿಕ್ಕಿರುವಂತಹ ಮ್ಯಾಂಡೇಟ್ ಇರ್ಬೋದು. ಹೀಗೆ ಭಾರತದಲ್ಲಿ ಆಯಾ ಸಂದರ್ಭದಲ್ಲಿ ಒಂದೊಂದು ಅಭಿಯಾನಗಳು ಪ್ರಾರಂಭ ಆಗುತ್ತೆ. ಆ ಅಭಿಯಾನಗಳ ಕಾರಣಕ್ಕೆ ರಾಜಕೀಯ ಬದಲಾವಣೆ ಆಗುತ್ತೆ, ಸಾಮಾಜಿಕ ಬದಲಾವಣೆ ಆಗುತ್ತೆ. ಆದರೆ ಬಹಳ ಜನ ಇಲ್ಲಿರುವಂಥ ಈ ಅಲ್ಪಸಂಖ್ಯಾತ, ಈ ಮೇಲ್ವರ್ಗ ಪ್ರಣೀತ, ಈ ವೈದಿಕ ಶೋಷಕ ಪರಿವಾರ ಏನಿದೆ, ಅವರು ಯಾವತ್ತೂ ಕೂಡ ಇಂತಹ ಅಭಿಯಾನದ ಜೊತೆಗೆ ಇರೋದಿಲ್ಲ. ಇಂತಹ ಅಭಿಯಾನವನ್ನು ಪ್ರೋತ್ಸಾಹಿಸೋದು ಹಾಗಿರಲಿ,
ಪ್ರತಿ ಸಾರಿ ಟೀಕೆ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಇವ್ರ ಜೊತೆ ಗುರುತಿಸ್ಕೊಂಡವರನ್ನು ಟೀಕೆ ಮಾಡ್ತಾರೆ, ಅವ್ರ ವಿರುದ್ಧ ಕೆಲಸ ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ, ಆಫ್ಲೈನ್ದಲ್ಲಿ, ಆನ್ಲೈನ್ದಲ್ಲಿ ಎಲ್ಲ ಕಡೆ ವಿರೋಧ ಮಾಡ್ತಾರೆ. ಬಟ್ ಈ ದೇಶದಲ್ಲಿ ಈ ಚಳುವಳಿಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಇಂತಹ ಒಂದು ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ನಮ್ಮ ಜನತೆಗೆ ಬಹಳ ಸ್ಪಷ್ಟತೆ ಇದೆ, ನಮಗೆ ಯಾವಾಗ ಏನು ಬೇಕು ಮತ್ತು ನಿಜವಾಗಿ ಈ ದೇಶದ ಹಿತಾಸಕ್ತಿ ಏನಿದೆ. ಈ ರಾಷ್ಟ್ರದಲ್ಲಿ ನೀವೇನು ರಾಷ್ಟ್ರೀಯತೆ, ಹಿಂದುತ್ವ, ಮತ್ತೊಂದು ಮುಗಿದೊಂದು ಹೇಳ್ಕೊಂಡು ಮಾಡ್ತಾ ಇರುವಂಥ ಈ ಏನು ಕಪಟತನ ಇದೆಯಲ್ಲ, ನಿಮ್ಮ ರಾಜಕೀಯ ನಿರೂಪಣೆ ಇದೆಯಲ್ಲ, ನೀವು ನಿಮ್ಮ ಲಾಭಕ್ಕಾಗಿ ಮಾಡ್ಕೊಳ್ತಾ ಇರುವಂಥ ಈ ರಾಜಕೀಯ ನಿರೂಪಣೆ, ರಾಜಕೀಯ ಪರಿವಾರದ ತಂತ್ರ, ಷಡ್ಯಂತ್ರ ಇವುಗಳನ್ನೆಲ್ಲ ವಿರೋಧ ಮಾಡಿಕೊಂಡೇ ಇಡೀ ಉತ್ತರ ಭಾರತದಲ್ಲಿ ಸಮಾಜವಾದಿ ಪಕ್ಷ ಅಂತದ್ದಿರ್ಬೋದು, ಬೇರೆ ಬೇರೆ ಹೆಸರಿನಲ್ಲಿ ಸಮಾಜವಾದಿ ಪಕ್ಷಗಳು ಬೇರೆ ಬೇರೆಯವು ಪ್ರಾರಂಭ ಆಗಿ ಈ ಒಂದು ಹಂತದಲ್ಲಿದ್ದಾವೆ ಅಂತ ಹೇಳ್ಕೊಂಡು ಒಪ್ಕೊಳ್ಳೋಣ. ಆದರೆ ಕಮ್ಯುನಿಸ್ಟ್ ಪಕ್ಷ, ಸಮಾಜವಾದಿ ಪಕ್ಷ, ಆನಂತರ ದ್ರಾವಿಡ ಚಿಂತನೆಯಿಂದ ಬಂದಂಥ ಹಲವಾರು ಪಕ್ಷಗಳು, ಆಮೇಲೆ ಈಗ ಆಮ್ ಆದ್ಮಿ ಇರ್ಬೋದು, ಅಥವಾ ಇನ್ನೇನು ಬರಲಿಕ್ಕಿರುವಂಥ ಜಿರ್ಲೆ ಜನತಾ ಪಾರ್ಟಿ ಇರ್ಬೋದು, ಇವುಗಳೆಲ್ಲವೂ ಕೂಡ ಅಭಿಯಾನ ಆಧಾರಿತ ಭಾರತದ ನಿಜವಾದ ಜನಸಾಮಾನ್ಯರ ಧೋರಣೆ, ಅಂದರೆ ಅವರ ಪರವಾಗಿರುವಂತಹ ಒಂದು ಧೋರಣೆಯನ್ನು ಇಟ್ಕೊಂಡು ಬರ್ತಾ ಇರುವಂಥ ಪಕ್ಷಗಳು ಮತ್ತು ಅಭಿಯಾನಗಳು ಅಂತ ಹೇಳ್ತಾ ಸೊ ಇಂಥ ಒಂದು ಅಭಿಯಾನವನ್ನು ನೀವು ಹಿಮ್ಮೆಟ್ಟಿಸ್ಬೋದು. ಇಂತಹ ಒಂದು ಅಭಿಯಾನದ ಅಥವಾ ಇಂತಹ ಹಲವು ಅಭಿಯಾನಗಳ ಒಟ್ಟಂದದ ಏನು ಫಲಶ್ರುತಿ ಇದೆಯಲ್ಲ, ಅದರ ವಿರುದ್ಧ ನೀವು ಕೆಲವು ಕಾಲ ಯಶಸ್ವಿಯಾಗ್ಬೋದು. ಆದರೆ ಪ್ರತಿ ಜನಸಾಮಾನ್ಯನಿಗೆ ತನ್ನ ಹಕ್ಕೇನು, ತನಗೆ ಏನು ಬೇಕು, ಧರ್ಮ, ದೇವರು, ಇದರ ಹೆಸರಿನಲ್ಲಿ ನಾವು ಯಾವ ಥರ ಶೋಷಣೆಗೊಳಗಾಗ್ತಾ ಇದ್ದೀವಿ. ಇವತ್ತು ಕೂಡ ದೇವಸ್ಥಾನವನ್ನು ನಮ್ಮ ಮೂಲಕನೇ ಕಟ್ಟಿಸಿ, ನಮ್ಮ ಮೂಲಕನೇ ಒಂದು ದೇವಸ್ಥಾನದ ವಾತಾವರಣ, ಅಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಅಲ್ಲಿ ಭಾಳ ಉಪಾಯದಿಂದ ತಮ್ಮ ಲಾಭವನ್ನು ಮಾಡಿಕೊಳ್ತಾ ಇರುವಂತಹ ಈ ಪ್ರಭಾವದ ಶಿಕ್ಷಣ ಹೊಂದಿರುವಂತಹ ಈ ಪ್ರಭಾವದ ಈ ಪರಿವಾರದ ದುಷ್ಟ ಪರಿವಾರದ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಕೆಲಸಗಳೆಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತು ನಮ್ಮ ಜನ ನಾವು ನಿಜವಾಗಿ ಎಜುಕೇಟೆಡ್ ಆದರೆ ನಾವು ಇಂತಹ ಒಳ್ಳೆಯ ಪ್ರಯತ್ನಗಳನ್ನು ಬೆಂಬಲಿಸ್ತಾ ಇರಬೇಕು. ಯಾಕಂತಂದರೆ ಇವತ್ತಿನ ಸಾಮಾಜಿಕ ಮಾಧ್ಯಮ ಇವುಗಳೆಲ್ಲ ದಾರಿ ಹೇಗಾಗ್ತಿದೆ ಅಂತಂದರೆ ಉಳ್ಳುವರನ್ನು ಓಲೈಸುವಂಥದ್ದು, ಅಧಿಕಾರದಲ್ಲಿದ್ದಂಥವರ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಪಟ್ಟಭದ್ರರ ಪ್ರತಿಯೊಂದು ಕೆಲಸಗಳಿಗೆ ನೇರವಾಗಿ ಪರೋಕ್ಷವಾಗಿ ಮಾಧ್ಯಮಗಳು ಸಹಕಾರವನ್ನು ಮಾಡ್ತಾ ಇರುವಂಥದ್ದು, ಇಂಥದ್ದನ್ನು ಜನಸಾಮಾನ್ಯ ಗಮನಿಸ್ತಾ ಇದ್ದಾನೆ. ಆದರೆ ಇವರೆಲ್ಲರೂ ಸೇರಿ, ಇಂತಹ ಬಾಧಿತರು, ಶೋಷಿತರು, ಇವರೆಲ್ಲರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದಾಗ ಅದು ಒಂದು ಅಭಿಯಾನ ಆಗುತ್ತೆ. ಅಂತಹ ಒಂದು ಅಭಿಯಾನದ ಭಾಗ ಇವತ್ತು ಭಾರತೀಯ ಜಿರ್ಲೆ ಪಕ್ಷದ್ದು. ಆಮೇಲೆ ಇಂತಹ ನೂರಾರು ಉದಾಹರಣೆಗಳು, ನೂರಾರು ಬಂಡಾಯಗಳು, ನೂರಾರು ಚಳುವಳಿಗಳು, ನೂರಾರು ಹೋರಾಟಗಳು ಈ ನೆಲದಲ್ಲಿ ನಡೆದಿದ್ದಾವೆ. ಹಾಗಾಗಿ ಇವತ್ತು ಈ ನೆಲದಲ್ಲಿ ಬಹುತ್ವ ಉಳ್ಕೊಂಡಿದೆ. ಈ ನೆಲದ ಒಂದು ಬಹುತ್ವವನ್ನು, ಈ ನೆಲದ ಒಂದು ಇಂಟಿಗ್ರಿಟಿ, ಒಂದು ಸೌಂದರ್ಯವನ್ನು ಈ ನೆಲದಲ್ಲಿ ನಾವೆಲ್ಲರೂ, ಎಲ್ಲ ಜಾತಿ, ಧರ್ಮ, ಪಂಥ ಎಲ್ಲರೂ ಸೇರಿ ನಾವು ಭಾರತೀಯರು ಅನ್ನುವಂಥ ಒಂದು ಮನೋಭಾವದಿಂದ ಈ ದೇಶದ ಪ್ರಗತಿಗಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಈಗಿದೆ. ಹಾಗಾಗಿ ನಾವು ಈ ಪಟ್ಟಭದ್ರರನ್ನು ಎದುರಿಗೆ ಹಾಕೊಳ್ತಾ, ಈ ಪಟ್ಟಭದ್ರರ ವಿರುದ್ಧ ಹೋರಾಟವನ್ನು ಮಾಡ್ತಾ, ಈ ಪಟ್ಟಭದ್ರರ ಷಡ್ಯಂತ್ರಗಳನ್ನು, ಈ ಪಟ್ಟಭದ್ರರ ಪರಿವಾರದ ಉಪಾಯದ ತಂತ್ರಗಳನ್ನು ಭೇದಿಸ್ತಾ, ಇವರಿಗೆ ಸೆಡ್ಡು ಹೊಡಿತಾ ನಾವು ನಮ್ಮ ದೇಶವನ್ನು, ಭಾರತವನ್ನು ಸದೃಢವಾಗಿರೋ ರೀತಿ ಕಟ್ಟೋಣ ಅನ್ನುವಂಥ ಮಾತನ್ನಾಡ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳಿಗೆ ಕೂಡ ಸ್ವಾಗತ ಇದೆ. ಧನ್ಯವಾದಗಳು.